ಅರ್ಪಿತಾ, ಇವತ್ ಯಾವ್ದಾರ ಒಂದ್ ಫಸ್ಟ್ ಕ್ಲಾಸ್ ಭಾಜಿ ಮಾಡ್ಕೊಡ್ಲಾ ಚಪಾತಿ ಜೋಡಿ ತಿನ್ಲಾಕ್. ಅಯ್ಯೋ ಮನೇಲಿ ಯಾವ್ದು ತರಕಾರಿನೇ ಇಲ್ಲ ರೀ. ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಂಡ್ ಬರ್ರಿ, ಒಳ್ಳೆ ಪಲ್ಯ ಮಾಡ್ಕೊಡ್ತೀನಿ. ಏ ನನಗೂ ಬ್ಯಾಸರ ಆಗೈತಿವ. ಏನ್ ಇದ್ದಿದ್ರಾಗ ಮಾಡ್ಕೊಡು ಒಂದ್ ಸ್ವಲ್ಪ. ಸರಿ ಬಿಡ್ರಿ, ಏನಾದ್ರೂ ಒಂದ್ ಮಾಡ್ತೀನಿ. ಒಂದ್ ಕಪ್ ಮೊಸರು, 2 ಈರುಳ್ಳಿ, 1 ಟೊಮ್ಯಾಟೊ ಇದ್ರೆ ಸಾಕು. ಒಂದೊಳ್ಳೆ ಪಲ್ಯ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. 1 ಕಪ್ ಮೊಸರಿಗೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಇಂಗು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೋಬೇಕು. ಈಗ ಒಂದು ಬಾಣ್ಲೆಗೆ 3 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಟೊಮ್ಯಾಟೊನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಪೂರ್ತಿ ಮೆತ್ತಗಾಗೋ ತನಕ ಫ್ರೈ ಮಾಡಬಾರ್ದು. ಪಲ್ಯದಲ್ಲಿ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಇಡಿದಾಗಿ ಕಾಣಿಸ್ಬೇಕು. ಈಗ ಫ್ಲೇಮ್ನ ಪೂರ್ತಿಯಾಗಿ ಲೋ ಮಾಡಿ ಮಸಾಲೆ ಹಾಕಿರೋ ಮೊಸರನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಸಿ ಲೋ ಫ್ಲೇಮ್ನಲ್ಲೇ 1-2 ನಿಮಿಷ ಇದನ್ನ ಬೇಯಕ್ ಬಿಡ್ಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಅಂತೇನಿಲ್ಲ, ಅದನ್ನ ಹಾಕದೇ ಇದ್ರೂ ತುಂಬಾನೇ ಚೆನ್ನಾಗಿರುತ್ತೆ. 2 ನಿಮಿಷ ಆದ್ಮೇಲೆ ಅರ್ಧ ಬಟ್ಲು ನೀರಿಗೆ 1 ಸ್ಪೂನ್ ಕಡಲೆ ಹಿಟ್ಟನ್ನ ಕಲಸಿ ಇದಕ್ಕೆ ಹಾಕೋಬೇಕು. ಇದನ್ನ ಹಾಕೋದ್ರಿಂದ ಗ್ರೇವಿಗೆ ಒಂದೊಳ್ಳೆ ಥಿಕ್ನೆಸ್ ಬರುತ್ತೆ. ಆದ್ರೆ ಟೇಸ್ಟ್ ನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ರೆಸ್ಟೋರೆಂಟ್ಸ್ ನಲ್ಲಿ ಸಿಗೋ ಗ್ರೇವಿ ಏನಿರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ. ಥಿಕ್ನೆಸ್ ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೀರ್ ಹಾಕೊಂಡಿದೀನಿ. ಈಗ ಇದಕ್ಕೊಂದ್ ಪ್ಲೇಟ್ ನ ಮುಚ್ಚಿ 5 ನಿಮಿಷ ಬೇಯಕ್ ಬಿಡ್ಬೇಕು. 5 ನಿಮಿಷ ಆದ್ಮೇಲೆ ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಿದೆ. ಮೊಸರಲ್ಲಿರೋ ಹುಳಿನ ಬ್ಯಾಲೆನ್ಸ್ ಮಾಡಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಗೆ ಅರ್ಧ ಸ್ಪೂನ್ ಕಸೂರಿ ಮೇಥಿ ಹಾಕೊಂಡ್ರೆ ದಿಢೀರಾಗಿರೋ ಚಪಾತಿ ಅಥವಾ ಪೂರಿಗೆ ಒಂದೊಳ್ಳೆ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ರೆಡಿ ಆಗುತ್ತೆ. ಕೊನೆಯಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮನೇಲೇನು ತರಕಾರಿ ಇಲ್ಲದೆ ಹೋದ್ರೆ ಅಥವಾ ದಿಢೀರಾಗಿ ಯಾರು ಗೆಸ್ಟ್ ಬಂದ್ರೆ ಇದನ್ನ ಆರಾಮಾಗಿ ನೀವು ಮಾಡ್ಕೋಬಹುದು. ಈರುಳ್ಳಿ ಅಥವಾ ಟೊಮ್ಯಾಟೊ ಬೇಡ ಅಂತಂದ್ರೆ ನೀವು ಇದಕ್ಕೆ ಸಣ್ಣ ಸಣ್ಣ ಆಲೂಗಡ್ಡೆ ಹಾಕೋಬಹುದು ಅಥವಾ ಪನ್ನೀರ್ ಕೂಡ ಹಾಕೋಬಹುದು. ಅರ್ಪಿತಾ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತ್ ನೋಡಿ ಇದ್ರದ್ದು. ಚಪಾತಿ ಜೋಡಿ ಅಷ್ಟ ಅಲ್ಲ, ಖಡಕ್ ರೋಟಿ ಜೋಡಿನು ಭಾರಿ ಆಕೈತ್ ನೋಡಿ ತಿನ್ನಾಕ್. ಎಲ್ಲ ಓಕೆ ಅರ್ಪಿತಾ, ಬಟ್ ಇದ್ರ ಹೆಸರು ಏನು? ಇದಕ್ಕೆ ಏನಂತ ಹೆಸರಿಡ್ಬೇಕು ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ. ನಾನೇನು ಮಾಡೋ ಹಂಗ್ ಮಾಡಿದ್ದೆ ಅಷ್ಟೇ. ನಮ್ ಫಾಲೋವರ್ಸ್ನೇ ಕೇಳೋಣ ಬಿಡ್ರಿ, ಅವ್ರೇನ್ ಹೆಸರಿಡ್ತಾರೋ ಇಡ್ಲಿ.